ಮಾನ್ವಿ ತಾಲೂಕಿನ ಹಿರೇಬದದಿನ್ನಿ ಗ್ರಾಮ ಪಂಚಾಯಿತಿ ಡಾಂಬರೀಕರಣ ನೆಪದಲ್ಲಿ 4 ಕೋಟಿ ರೂಪಾಯಿ ಲೂಟಿ. ಮಾನ್ವಿ ವಿಧಾನಸಭಾ ಕ್ಷೇತ್ರದ ದುಸ್ಥಿತಿ ಇದು. ಮಾನ್ವಿ ತಾಲೂಕಿನ ಪೋತ್ನಾಳ ಚರ್ಚ್ನಿಂದ ವೆಂಕಟೇಶ್ವರ ಕ್ಯಾಂಪ್ ವರೆಗೂ ನಡೆದ ಕಾಮಗಾರಿ ನೋಟ. ಮಾನ್ವಿ ಲೋಕೋಪಯೋಗಿ ಇಲಾಖೆ ಎಇಇ ಎಸ್ಆಂಯುಲಪ್ಪ, ಗುತ್ತಿಗೆದಾರ್ ವೆಂಕಟೇಶ್ ಯಾದವ್ ಅಭಿವೃದ್ಧಿ ಎಂದು ಅಂಬಣ್ಣನಾಯಕ್ ಗಂಭೀರ ಆರೋಪ. ಗ್ರಾಮೀಣ ಭಾಗದ ರಸ್ತೆ ಮಾಡುವುದಕ್ಕಾಗಿ ಲೋಕೋಪಯೋಗಿ ಇಲಾಖೆ ಮೂಲಕ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡುತ್ತೆ. ಆದರೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಪೋತ್ನಾಳ್ ಚರ್ಚ್ನಿಂದ ವೆಂಕಟೇಶ್ವರ ಕ್ಯಾಂಪ್ ವರೆಗೂ ಲೋಕೋಪಯೋಗಿ ಇಲಾಖೆಯಿಂದ ಅಪೆಂಡಿಕ್ಸ್ ಈ ಯೋಜನೆಯಡಿ ನಡೆದ ಡಾಂಬರೀಕರಣ ಕಾಮಗಾರಿ ನೆಪದಲ್ಲಿ 4 ಕೋಟಿ ರೂಪಾಯಿ ಲೂಟಿ ಮಾಡಿರುವ ಆರೋಪ ಕೇಳಿಬಂದಿದೆ. 2018-19 ಸಾಲಿನ ಅಪೆಂಡಿಕ್ಸ್ ಈ ಯೋಜನೆ ಅಡಿ ಗುತ್ತಿಗೆದಾರ ವೆಂಕಟೇಶ್ ಯಾದವ್ ಕಾಮಗಾರಿ ಕೈಗೊಂಡು ಮಾನ್ವಿ ಲೋಕೋಪಯೋಗಿ ಅಭಿಯಂತರರು ಹಾಗೂ ಎಇಇ ಸ್ಯಾಮ್ಯುಲಪ್ಪ ಸಾಹೇಬ್ರು ಸೇರಿಕೊಂಡು ಕೃತ ಕಾಮಗಾರಿ ಮಾಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಬೇಡರ ಸಮಿತಿ ರಾಜ್ಯಾಧ್ಯಕ್ಷ ಅಂಬಣ್ಣನಾಯಕ್ ಗಂಭೀರವಾಗಿ ಆರೋಪಿಸಿದ್ದಾರೆ. ಎಇಇ ಸ್ಯಾಮ್ಯುಲಪ್ಪ ಸಾಹೇಬ್ರೆ, ಡಾಂಬರೀಕರಣ ಬೇಕಾಬಿಟ್ಟಿ ಕಾಮಗಾರಿ ರಸ್ತೆ ಕಿತ್ತು ಹೋಗಿದೆ ಅಂದಮೇಲೆ ನಿಮಗೆ ಎಷ್ಟು ಪಾಲು ಮುಟ್ಟಿದೆ ಅನ್ನೋದಕ್ಕೆ ರಸ್ತೆ ದಿವಾಳಿ ಎದ್ದಿರುವುದೇ ಸಾಕ್ಷಿ ಎಂದು ಹೇಳಿದರು. ಎಂಡಿ ಗೌಸ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಮಾನ್ವಿ. ಹೆಸರು ಅಂಬಣ್ಣನಾಯಕ್ ಅಂತ, ಕರ್ನಾಟಕ ರಾಜ್ಯ ಬೇಡರ ಸಮಿತಿಯ ರಾಜ್ಯಾಧ್ಯಕ್ಷ. ಇವತ್ತು ವಿಷಯ ಏನಂದರೆ, ರಾಯಚೂರು ಜಿಲ್ಲೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಪೋತ್ನಾಳ ಚರ್ಚ್ ಕ್ರಾಸ್ನಿಂದ ಹಿಡಿದು ವೆಂಕಟೇಶ್ ಕ್ಯಾಂಪಿನವರೆಗೆ PWD ಮುಖಾಂತರ ಕಾಮಗಾರಿಯನ್ನು ವೆಂಕಟೇಶ್ ಯಾದವ್ ಅನ್ನುವಂಥ ಕಾಂಟ್ರಾಕ್ಟ್ರು ಈ ರಸ್ತೆಯನ್ನು ಮಾಡಿಸಿದ್ದಾರೆ. ಈ ರಸ್ತೆಯ ಜೈ ಗಜಾನನ್ ಅವರು ಈ ರಸ್ತೆ ಕಾಮಗಾರಿ ಮಾಡಿ 2 ತಿಂಗಳಾಗಿಲ್ಲ, ಪೂರ್ತಿ ಸಂಪೂರ್ಣ ಹಾಳಾಗಿದೆ. ಅದಕ್ಕಾಗಿ ಮೇಲಧಿಕಾರಿಗಳು, ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಯಾಗಿರ್ತಂಥ ಶಾಮಿಲಪ್ಪನವರು ಅಪೆಂಡಿಕ್ಸ್ ಎಇ ಯೋಜನೆಯಡಿ ಆಗಿರ್ತಕ್ಕಂಥ ಈ ರಸ್ತೆ ಸಂಪೂರ್ಣ ಹಾಳಾಗಿದೆ. 18-19 ವರ್ಷದಲ್ಲಿ ಶಾಂಕ್ಷನ್ ಆಗಿರ್ತಕ್ಕಂಥ ಈ ರೋಡು ಹಾಕಿ 2 ತಿಂಗಳಾಗಿಲ್ಲ, ಸಂಪೂರ್ಣವಾಗಿ ನಾಶವಾಗಿದೆ. ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಮತ್ತು ಜೈಗಳು ಶಾಮೀಲಾಗಿದ್ದಾರೆ. ಅದರಲ್ಲಿ ಪರ್ಸೆಂಟೇಜ್ ತಗೊಂಡು ಈ ರಸ್ತೆಯ ಕಾಮಗಾರಿ ಎಲ್ಲ ಸಂಪೂರ್ಣವಾಗಿ ಹಾಳಾಗಿದ್ದಾರೆ. ಇದು ಸರ್ಕಾರಕ್ಕೆ ಗಮನಕ್ಕೆ ಬಂದು ಮೇಲಾಧಿಕಾರಿಗಳು ಇದರ ಮೇಲೆ ಒಂದು ಗಮನವನ್ನು ಹರಿಸಿ ಇದನ್ನು ಸರಿಪಡಿಸ್ಬೇಕಂತೇಳಿ ನಾನು ಕರ್ನಾಟಕ ರಾಜ್ಯ ಬೇಡರ ಸಮಿತಿ. ಅಲ್ಲ ಸರ್, ಏನಂತಂದ್ರೆ ಸರ್ಕಾರದ ಯೋಜನೆಗಳು ಯಾವ ರೀತಿ ಗ್ರಾಮೀಣ ರಸ್ತೆಗಳು ಸುಧಾರಣೆ ಆಗ್ಬೇಕಂತ ಸರ್ಕಾರ ಹೇಳುತ್ತೆ. ಈ ರೀತಿಯಾಗಿ ಕೋಟಿಗಟ್ಟಲೆ ಅನುದಾನ ಕಳಪೆ ಕಾಮಗಾರಿ ಮಾಡಿ ಆಗಿ ಲೋಕೋಪಯೋಗಿ ಇಲಾಖೆ ಅಭಿಯಂತರರಾಗಿರ್ತಕ್ಕಂಥ ಅಧಿಕಾರಿಗಳು EW ಆಗಿರ್ತಕ್ಕಂಥ ಸಾಮ್ಯುಲ್ ಅವರ ಲೂಟಿ ಮಾಡ್ತಾರೆ ಅಂದ್ಮೇಲೆ ಏನು ಸರ್ ಕರ್ಮ ಇದು? ಇದು ಲೂಟಿಕೋರರ ದಂಧೆ ಆಗಿದೆ ಸರ್. ಉದಾಹರಣೆಗೆ ನಿಮಗೆ ಮೊನ್ನೆ ಹೇಳ್ಬೇಕಂದ್ರೆ, ರಸ್ತೆ ಅಪಘಾತದಲ್ಲಿ ಮಕ್ಕಳೇನು ತೀರ್ಕೊಂಡ್ರಲ್ಲ ಅಂತ ಗುಂಡಿಗಳು ಬಿದ್ದು, ಮತ್ತು ಈ ಥರ ರಸ್ತೆ ಮಾಡಿದರೆ ರಸ್ತೆ ಅಪಘಾತಗಳಾಗಲಾರ್ದು ಏನಾಗ್ತವೆ ಸರ್? ಈ ನೋಡಿರಿ ರಸ್ತೆ ಹೆಂಗಾಗಿದೆ, ಹಾಕಿ 2 ತಿಂಗಳಾಗಿಲ್ಲ. ಇದ್ರ ಬೈಕ್ನಲ್ಲಿ ಹೋದರೆ ಬೈಕು ಬೀಳ್ತವೆ, ಏನು ಅನುಮಾನನೇ ಇಲ್ಲ. ಇದಕ್ಕೆಲ್ಲ ಶಾಮೀಲಪ್ಪನವರೇ ಇದರಲ್ಲಿ ಶಾಮೀಲಾಗ್ಯಾರ ಅಂತೇಳಿ ನಾನು ನೇರವಾಗಿ ಹೇಳ್ತಾ ಇದ್ದೇನೆ. ಅಲ್ಲ ಸರ್, ಮತ್ತು ಅಧಿಕಾರಿಗಳು ಅವ್ರು ಏನು ಕೆಲಸ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅಂತ ನೋಡೋಕ್ಕಾಗಲ್ಲ ಅವ್ರಿಗೆ. ಅಧಿಕಾರಿಗಳಿಗೆ ಏನು ಬೇಕಂದ್ರೆ ಪರ್ಸೆಂಟೇಜ್ ಬೇಕು. ಅವ್ರು ಜೈ ಯಾರಾಗಿರ್ತಾರ, ಕಾಂಟ್ರಾಕ್ಟರ್ ಯಾರಾಗಿರ್ತಾರ, ಅದು ಸಬ್ ಕಾಂಟ್ರಾಕ್ಟ್ ಕೊಟ್ಟವರು ಅಥವಾ ಕಾಂಟ್ರಾಕ್ಟರ್ಗಳು ಮಾಡ್ತಾರೋ, ಇದರಲ್ಲಿ ಏನು ಬಳಸ್ತಾರೆ ಅನ್ನೋದು ಅವರಿಗೆ ಪ್ರಜ್ಞೆನೇ ಇಲ್ಲ. ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದರೆ, ಅಧಿಕಾರಿಗಳು ಆಫೀಸ್ನಲ್ಲಿ ಕುಂತು ಒಂದು AC ರೂಮ್ನಲ್ಲಿ ಕುಂತು ಅಲ್ಲೇ ತಮ್ಗೆ ಏನು ಬರ್ತಕ್ಕಂಥದ್ದೆಲ್ಲ ತೊಗೊಂಡು ಈ ರಸ್ತೆ ಹಾಳಾಗಿ ಹೋಗಲಿ, ಯಾರೋ ಬಿದ್ದು ಆಕ್ಸಿಡೆಂಟ್ ಆಗಲಿ, ಏನೇ ಆಗಲಿ, ಅವರು ಇದ್ರ ಬಗ್ಗೆ ಗಮನನೇ ಹರಿಸೋದಿಲ್ಲ. ನಾನು ಒಂದು ಸಮಾಜದ ಮತ್ತು ಹಿತದೃಷ್ಟಿಯಿಂದ ಶಾಮಿಲಪ್ಪವರಿಗೆ ಕನಿಷ್ಠ 3-4 ಸಾರಿ ಫೋನ್ ಮಾಡಿದ್ದೀನಿ. ಬರ್ರಿ ಸರ್, ನೋಡ್ರಿ ಸರ್, ಸ್ವಲ್ಪ ಪರಿಶೀಲನೆ ಮಾಡಿ ಅಂದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಇಂಜಿನಿಯರ್ನ ಕಳಿಸಿದ್ದೀವಿ, ಜೈನ್ ಕಳಿಸಿದ್ದೀವಿ, ಅದನ್ನು ಸರಿಪಡಿಸೋಕೆ ಹೇಳಿದ್ದೀವಿ ಅಂತ ಬರೀ ಇದೇ ಉತ್ತರ ಕೊಡ್ತಾರೋ ಹೊರತು ಈ ಸ್ಥಳಕ್ಕೆ ಬಂದವರು ಪರಿಶೀಲನೆ ಮಾಡಿಲ್ಲ. ಅಂದರೆ ಇದೆಲ್ಲ ನೋಡ್ರಿ ಶಾಮಿಲಪ್ಪ ಕುತಂತ್ರ ಮತ್ತು ಅವರ ದುರಾಡಳಿತ ಸರ್ ಇದೆಲ್ಲ. ಇದರಲ್ಲಿ ಶಾಮಿಲಪ್ಪನವರೇ ಶಾಮೀಲಾಗ್ಯಾರ ಅಂತೇಳಿ ನಾನು ನೇರವಾಗಿ ಹೇಳ್ತಿದ್ದೀನಿ ಸರ್. ಇದನ್ನು ಸರಿಪಡಿಸಲಿಲ್ಲ ಅಂದರೆ ಇದರಲ್ಲಿ ದುಡ್ಡು ತಿಂದಂಥ ಅವ್ರು ಏನೇನಿದಾರಲ್ಲ, ನಾನು ಮುಂದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ತಗೊಂಡು ಮೇಲಧಿಕಾರಿಗಳಿಗೆ ನಾನು ಕಂಪ್ಲೇಂಟ್ ಮಾಡ್ತೇನೆ ಅಂತಲೇ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ.